ಪಾನಿಪುರಿ ಅಂದರೆ ಯಾರಿಗಿಷ್ಟ ಇಲ್ಲ? ಇವತ್ತಿನ ವಿಡಿಯೋದಲ್ಲಿ ನಮ್ಮತ್ತೆ ನಿಮಗೆ ಪಾನಿಪುರಿ ಮಾಡೋದನ್ನ ತೋರಿಸ್ಕೊಡ್ತಾರೆ. ಪಾನಿಪುರಿಗೆ ಬೇಕಾಗಿರೋ ಐಟಮ್ ಎಲ್ಲ ಇಲ್ಲಿ ಒಂದು ಕಡೆ ನಾವು ಜೋಡಿಸ್ಕೊಂಡಿದ್ದೀವಿ. ಸ್ಟೆಪ್ ಬೈ ಸ್ಟೆಪ್ ನಾನು ಇವಾಗ ಹೇಳ್ತಾ ಹೋಗ್ತೀನಿ ಪಾನಿಪುರಿ ಮಾಡೋದು ಹೇಗೆ ಅಂತ. ಮೊದಲಿಗೆ ಕುಕ್ಕರಿಗೆ ನೆನೆಸಿದ ಬಟಾಣಿ, ಸಿಪ್ಪೆ ತೆಗೆದು ಹೆಚ್ಕೊಂಡಿರೋಂಥ 2ರಿಂದ 3 ಆಲೂಗಡ್ಡೆ, ನೀರು, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಪುದೀನ ಇಷ್ಟು ಹಾಕಿಬಿಟ್ಟು 5 ವಿಷಲ್ನ ಓಡಿಸ್ಬೇಕು. ಈ ಕಡೆ ಮಿಕ್ಸಿ ಜಾರಿಗೆ ಹಸಿಮೆಣಸಿನಕಾಯಿಗಳು, ಹೆಚ್ಚಿರೋ ನಿಂಬೆಹಣ್ಣು, ಬೆಳ್ಳುಳ್ಳಿ, ಪುದೀನ ಮತ್ತು ಸ್ವಲ್ಪ ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಹಾಕಿ ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಇವಾಗ ಇನ್ನೊಂದು ಪಾತ್ರೆಯಲ್ಲಿ ನೆನೆಸಿಟ್ಟಿರೋ ಹುಣಸೆ ಹಣ್ಣಿಗೆ ನೀರು ಹಾಕಿಬಿಟ್ಟು ಚೆನ್ನಾಗಿ ಕಿವುಚ್ಕೊಂಡು ರಸ ತೆಕ್ಕೋಬೇಕು. ಇದಕ್ಕೆ ಒಂದು ಬಟ್ಲಾಗೋಷ್ಟು ಬೀಜ ತೆಗೆದಿರೋವಂಥ ಖರ್ಜೂರ ಮತ್ತು ಕುಟ್ಕೊಂಡಿರೋವಂಥ ಬೆಲ್ಲದ ಪುಡಿ ಇಷ್ಟನ್ನು ಹಾಕಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಿವುಚ್ಕೊಂಡು ಕರಗಿಸ್ಕೋಬೇಕು. ಈ ಥರ 2ರಿಂದ 3 ಸಲ ನಾವು ಫಿಲ್ಟರ್ ಮಾಡ್ಕೋಬೇಕಾಗತ್ತೆ. ಇದರಿಂದ ನಮಗೆ ಶುದ್ಧವಾಗಿರುವಂತಹ ಮೀಠಾ ಪಾನಿ ಸಿಗತ್ತೆ. ಇದರಲ್ಲಿರೋ ಹುಣಸೆ ಹಣ್ಣಿನ ಹುಳಿ ಅಂಶನ ಬ್ಯಾಲೆನ್ಸ್ ಮಾಡಲಿಕ್ಕೆ ಸ್ವಲ್ಪ ಸಕ್ಕರೆ ಹಾಕಬೇಕಾಗತ್ತೆ. ನೆಕ್ಸ್ಟ್ ಆವಾಗಲೇ ರುಬ್ಕೊಂಡಿರೋಂಥ ಗ್ರೀನ್ ಚಟ್ನಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಅದಕ್ಕಿನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಕೈ ಆಡಿಸಿದ ಮೇಲೆ ಆವಾಗಲೇ ಮೀಠಾ ಪಾನಿ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು 2 ಬಟ್ಲನ್ನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಚೆನ್ನಾಗಿ ತಿರುಗಿಸಿದ ಮೇಲೆ ಇದನ್ನು ಒಂದು ಸಲ ನಾವು ಫಿಲ್ಟರ್ ಮಾಡ್ಕೋಬೇಕಾಗತ್ತೆ. ಈ ತೀಖಾ ಪಾನಿನ ಬ್ಯಾಲೆನ್ಸ್ ಮಾಡೋಕ್ಕೆ ಸಕ್ಕರೆ ಮತ್ತು ಉಪ್ಪನ್ನು ನೋಡಿಕೊಂಡು ಎಷ್ಟು ಬೇಕಷ್ಟು ಹಾಕಿ ಪಾನಿನ ರೆಡಿ ಮಾಡ್ಕೋಬೇಕು. ಈ ಕಡೆ ಮೀಠಾ ಪಾನಿಗೆ ಗ್ರೀನ್ ಪಾನಿ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು 2 ಬಟ್ಲನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಇವಾಗ ನಾನು ಚಾಟ್ ಮಸಾಲಾನ 2 ಸ್ಪೂನ್ ತೊಗೊಂಡು ಅದನ್ನು ಒಂದು ಬಟ್ಲಿಗೆ ಹಾಕಿಬಿಟ್ಟು ಸ್ವಲ್ಪ ಡೈಲ್ಯೂಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ಅದಕ್ಕೊಂದು ಸ್ವಲ್ಪ 2 ಪಾನಿಗಳಿಗೆ ಸ್ವಲ್ಪ ಹಾಕ್ಕೊಂಡು ಸೋಸ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡಿದ್ದೆ. ಈಗ ನಿಮ್ಮ ಹತ್ರ ಪೂರಿಗಳಿದ್ದರೆ ರೆಡಿಮೇಡು ಅದನ್ನು ಎಣ್ಣೆಲಿ ಹಾಕ್ಕೊಂಡು ಕರ್ಕೊಂಡು ತೆಗೆದಿಟ್ಕೊಳ್ಳಿ. ಈಗ ಪಾನಿಪುರಿ ಮಾಡಲಿಕ್ಕೆ ಬೇಸ್ ಏನು ಬಟಾಣಿ ಅದನ್ನು ನಾವು ಕುದಿಸ್ಕೊಂಡಿದ್ವಿ. ಇದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದಕ್ಕೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು, ಜಜ್ಜಿರೋಂಥ ಬೆಳ್ಳುಳ್ಳಿನ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಳ್ಳೆ ಫ್ಲೇವರ್ ಬರುತ್ತೆ ಇದರಿಂದ. ಇವಾಗ ನಮ್ಮದು ಬಟಾಣಿ ಬೇಸ್ ಅಂದರೆ ರಗಡ ರೆಡಿಯಾಗಿದೆ. ಈ ಕಡೆ ಮೊಸರು, ಈರುಳ್ಳಿ, ಟೊಮೆಟೊ ಹಣ್ಣು ಮತ್ತು ಬೂಂದಿ ಖಾರ ಎಲ್ಲದಕ್ಕೂ ಉಪ್ಪು, ಸ್ವಲ್ಪ ಸಕ್ಕರೆ ಮತ್ತು ಚಾಟ್ ಮಸಾಲಾನ ಸ್ವಲ್ಪವಾಗಿ ಹಾಕ್ಕೋಬೇಕು. ಈಗ ಪಾನಿಪುರಿ ಪ್ಲೇಟಿಂಗ್ ಮಾಡೋ ಟೈಮು. ನನ್ನ ಅತ್ತೆ ಇಲ್ಲಿ ದಹಿ ಪುರಿ ಮಾಡ್ತಾಯಿದ್ದಾರೆ. ಅದಕ್ಕೆ ಬೇಸಾಗಿ ಬೂಂದಿ, ಆಮೇಲೆ ಸೇವ್ ಹಾಕ್ತಾಯಿದ್ದಾರೆ. ಅದಾದಮೇಲೆ ಕೊತ್ತಂಬರಿ, ಆನಿಯನ್ನು, ಟೊಮೆಟೊ ಹೀಗೆ 1 by 1 ಎಲ್ಲ ಐಟಮ್ ಹಾಕಿಬಿಟ್ಟು ಲಾಸ್ಟಲ್ಲಿ ಮೊಸರನ್ನ ಹಾಕ್ತಾಯಿದ್ದಾರೆ. ಸೊ ತುಂಬ ಟೇಸ್ಟಿಯಾಗಿರುತ್ತೆ ಇದು ದಹಿ ಪುರಿ. ಮಾಡಿ ನೋಡಿ ಒಂದು ಸಲ. ನೆಕ್ಸ್ಟ್ ಪ್ಲೇಟಿಂಗಿಗೆ ನಾವು ಆಲೂ ಬಟಾಣಿ ಬೇಸ್ ರೆಡಿ ಮಾಡ್ಕೊಂಡಿದ್ವಲ್ಲ ಇದು ಮಹಾರಾಷ್ಟ್ರನ್ ಸ್ಟೈಲ್ ರಗಡ ಅಂತ ಕರೀತಾರೆ ಇದನ್ನು. ಸೇವ್ ಪುರಿ ಮಾಡಲಿಕ್ಕೆ ಇಲ್ಲಿ ರಗಡನ ಬೇಸಿಗೆ ಹಾಕಿ ಅದರೊಳಗಡೆ ಆನಿಯನ್ನು, ಬೂಂದಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಇಷ್ಟೆಲ್ಲ ಹಾಕಿ ಫೈನಲಿ ಶೇವ್ ಹಾಕ್ಕೊಂಡು ಫಿನಿಶ್ ಮಾಡ್ಕೋಬೇಕು. ಈಗ ಶೇವ್ ಪುರಿ ರೆಡಿ. ನೆಕ್ಸ್ಟು ಎಲ್ಲ ಪೂರಿಗಳನ್ನ ಪೀಸ್ ಮಾಡಿಕೊಂಡು ಅದ್ರ ಮೇಲೆ ರಗಡ ಬೇಸ್ ಹಾಕಿ ಈರುಳ್ಳಿ, ಟೊಮೆಟೊ, ಶೇವ್ ಮತ್ತು ಬೂಂದಿ ಇದನ್ನೆಲ್ಲ ಹಾಕ್ಕೊಂಡು ಮಸಾಲೆ ಪುರಿ ಮಾಡ್ಕೋಬೋದು. ಗೋಲ್ಗಪ್ಪ ಮಾಡಲಿಕ್ಕೆ ಪೂರಿ ಒಳಗಡೆ ಬೂಂದಿ, ಸ್ವೀಟ್ ಪಾನಿ, ತೀಖಾ ಪಾನಿ, ಶೇವ್ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಪಾನಿ ಒಳಗಡೆ ಅದ್ದಿ ತಿಂತಾಯಿದ್ರೆ ಸಕ್ಕತ್ತಾಗಿರುತ್ತೆ. ಇವತ್ತು ನನ್ನ ಅತ್ತೆ ಮಾಡಿದ್ದು ಮಸಾಲೆ ಪುರಿ, ದಹಿ ಪುರಿ, ಶೇವ್ ಪುರಿ ಆ್ಯಂಡ್ ಗೋಲ್ಗಪ್ಪ ಇಷ್ಟು ಕೂಡ ಒಂದು ಸಣ್ಣ ಪ್ರಿಪ್ರೇಷನಿಂದ 4-5 ಥರ ಅಥವಾ ನಿಮ್ಗೆ ಯಾವ ಥರ ಇಷ್ಟ ಬರುತ್ತೆ ಆ ಥರ ಪ್ಲೇಟ್ಸ್ ಮಾಡಿಕೊಂಡು ತಿಂದರೆ ಒಳ್ಳೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗುತ್ತೆ. ನಾನು ಮಾಡೋ ವೀಡಿಯೋಗಳು ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.